ಸೊ ಇವತ್ತಿನ ಬ್ಲಾಗ್ ಕ್ರೇಜಿ ಆಗಿರುತ್ತೆ. ಅವ್ನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಸೌಂಡ್ ಹಾಕ್ತೀವಿ, ಅವ್ರ ರಿಯಾಕ್ಷನ್ ನೋಡೋಣ. ನಿಜವಾಗ್ಲೂ ಪೂರ್ ಕಟ್ಟಾಗಿದೆ ಅನ್ಕೊಂತಾರೋ. ಫಸ್ಟ್ ಪುನೀತಿಗೆ ಮಾಡೋಣ, ಆಮೇಲೆ ಲೊಕೇಶನ್ ಮಾಡೋಣ. ಹೋಯ್ತಾ ನೋಡ್ಕೊಂಡು ನೀನು ಶಿಟ್ ಗೈಸ್, ಏನಾನ ಮಾಡ್ತಾರ ನಗೆ ನಗೆ ಎಷ್ಟು ನಿಮ್ಗೊಂದು ಇಕ್ಕಿದೆ ಏನಾದ್ರು. ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ಬ್ಲಾಗ್ ಕ್ರೇಜಿ ಆಗಿರುತ್ತೆ. ಅವ್ನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಆ ಪ್ರ್ಯಾಂಕ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನೋ ತೋರಿಸ್ತೀನಿ. ಸೊ ಇದೇನು ಅಂದರೆ ECU ಪಾಪ್ಸ್ ಆ್ಯಂಡ್ ಮ್ಯಾನ್ಸ್ದು ನಾನು ಆಲ್ಟೋಗೆ ತರಿಸಿದ್ದು. ತುಂಬ ದಿವಸದಿಂದ ಅದೇ ವೇಟ್ ಮಾಡ್ತಿದ್ದೆ. ಅದು ಆದ ತಕ್ಷಣ ಯಾವ್ದಾದ್ರು ಫೆಸ್ಟಿಗಾದರೂ ತೊಗೊಂಡೋಗೋಣ ಕಾರು ಅಂತ. ಸೊ ಫೈನಲಿ ಬಂತು. ಮತ್ತು ಇವತ್ತು ಒಂದು ಕಾರ್ಗೆ ಸ್ಟಿಕ್ಕರ್ ಹಾಕ್ಸ್ತೆ, ಅದು ತೋರಿಸ್ತೀನಿ. ಒಂದು ಸ್ಟಿಕ್ಕರ್ ತೋರಿಸ್ಬಿಡ್ತಿದ್ದೀನಿ. ಸೊ ತುಂಬ ಚೇಂಜಸ್ ಆಗಿದೆ ಮಧ್ಯದಲ್ಲಿ. ಸೊ ಇಲ್ಲಿ ಬ್ಲಾಸ್ಟರ್ ಅಂತ ಹಾಕ್ಸ್ದೆ, ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋ ಸಮಯ. ಎಲ್ಲೋಗ್ತಿದ್ದೀರಾ? ಏನು ಪ್ರ್ಯಾಂಕ್ ಅಂದರೆ, ಇವಾಗ ಕೈಯಲ್ಲಿ ಒಂದು ಟ್ರಿಮ್ಮರ್ ಇಟ್ಕೊಂಡಿರ್ತೀನಿ. ಪ್ರಜ್ವಲ್ ಅಂತ ಇದೆ, ಅವ್ನ ಫೋನಲ್ಲಿ ಆ ಟ್ರಿಮ್ಮರ್ದು ಸೌಂಡ್ ಬರುತ್ತಲ್ಲ, ಅದು ಆನ್ ಮಾಡ್ತೀನಿ. ಅವ್ರದ್ದು ರಿಯಾಕ್ಷನ್ ನೋಡೋಣ. ಅದು ಎರಡು ಹಂಗೆ ತೆಗೆದು ಬಂದ ಇವನಿಗೆ ಮಾಡಬೇಕು ಅಂತ ಇದ್ವಿ. ಸೊ ಆಮೇಲೆ ನೋಡ್ತಾ ಹೋಗಿ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ, ಆಮೇಲೆ ಸಿಗ್ತೀನಿ. ಸೊ ನಾನು ಪ್ರಜ್ವಲ್ ನಮ್ಮ ಟೆರೇಸ್ ಮೇಲೆ ಬಂದಿದ್ದೀವಿ. ಇವಾಗ ಹೆಂಗೆ ಪ್ರ್ಯಾಂಕ್ ಮಾಡೋದು ಅಂದರೆ, ಸೊ ಇಬ್ಬರು ಅಲ್ಲೇ ಕೂತಿದ್ದಾರೆ, ತೋರಿಸ್ತೀನಿ ರೀ. ಫೋನ್ ನೋಡ್ತಿದ್ದಾರೆ. ಪ್ರಜ್ವಲ್ ಏನಂದರೆ, ಇವಾಗ ಕೇಳಿಸ್ಕೊ, ಟ್ರಿಮ್ಮರ್ ಇಲ್ಲಿ ಅದು ಕೊಡು ನೀನು ಫೋನ್ ಕೊಡು, ಅದು ಸೌಂಡ್ ಹಾಕೋದು. ಟ್ರಿಮ್ಮರ್ ಇದೆ, ಓಕೆನಾ ಗೈಸ್? ಈ ಟ್ರಿಮ್ಮರ್ನ ಓಪನ್ ಮಾಡಿ ಸುಮ್ಮನೆ ಸೌಂಡ್ ಹಾಕ್ತೀವಿ, ಅವ್ರ ರಿಯಾಕ್ಷನ್ ನೋಡೋಣ. ನಿಜವಾಗ್ಲೂ ಕೂರ್ ಕಟ್ಟಾಗಿದೆ ಅನ್ಕೊತಾರೋ. ಫಸ್ಟು ಪುನೀತಿಗೆ ಮಾಡೋಣ, ಆಮೇಲೆ ಲೊಕೇಶನ್ ಮಾಡೋಣ. ಈ ಸೌಂಡ್ ಅದೇ ಸೌಂಡ್ ಅಲ್ಲ, ಈ ಸೌಂಡ್ ಹಾಕೋಣ. ಕರೆಕ್ಟಾಗಿದೆ ಸೌಂಡ್ ಅದು. ಸೊ ಹೋಗೋಣ ಬನ್ನಿ. ಏನೋ ಪಾಪ ಆಮೇಲೆ ಬನ್ನಿ ಹೋಗೋಣ ಬನ್ನಿ. ಅವ್ರಿಗೆ ಗೊತ್ತಾಗ್ಬಾರ್ದು ನಾವು ಹೋಗೋದು. ಸುಮ್ಮನೆ ನಾರ್ಮಲ್ ಇವಾಗ ಹೆಂಗಿದ್ದೀವಿ ಹಂಗೆ ಹೋಗ್ಬೇಕು. ಸುಮ್ಮನೆ ಇವಾಗ ತೆಗಿಯೋ ಸೌಂಡ್ ಹಾಕ್ಬೇಡ. ಹೋಗೋಣ ಬನ್ನಿ ಕೆಳಗಡೆ ಹೋಗೋಣ. ಏನ? ಸೊ ಇನ್ನೊಂದೇನೆಂದರೆ, ಇಲ್ಲಿ ಮನೆಯೆಲ್ಲ ಫುಲ್ ಕಟ್ತಾ ಇದ್ದೀವಿ. ಇದು ಬಾರ್ಗೆ ಮನೆಯವ್ರಿಗೆ, ಇದು ನಮ್ಮನೆ ಒಂದು ಫ್ಲೋರ್ ಏರ್ಸಿದ್ದೀವಿ. ಅದು ಆಮೇಲೆ ಫುಲ್ ಕಂಪ್ಲೀಟಾಗಿ ಬ್ಲಾಗ್ ಹಾಕ್ತೀನಿ ಒಂದು ದಿವಸ. ಇವ್ರು ಹನುಮಂತಪ್ಪ ಅವರು, ಇವರು. ಹಾಂ, ಎಲ್ಲಿ? ಯಾಕೆ? ಬೇಗ ಹೋಗಿ ಬಾ. ಬೇಗ ಅಂದರೆ ಬೇಗ. ಅಲ್ಲಿ ಪುನೀತ್ ಒಬ್ಬನೇ ಇದ್ದಾನೆ ಇವಾಗ, ಅವ್ನು ಮಾಡೋಣ ಅವಾಗ. ಬರ್ತೀಯಾ? ಬೇಗ ಬಾ ಪ್ರೀತಮ್. ಸೊ ಇವಾಗ ಅಲ್ಲಿ ನಿಂತಿದ್ದಾನೆ. ಪ್ರೀತಮ್ನು ಕಳಿಸಿ ಸುಮ್ಮನೆ ಮಾತಾಡ್ತಾ ಇರೋಕ್ಕೆ ಅವ್ನು ಹೋಗಿ ಬರಬಾರ್ದು. ಪ್ರೀತಮ್ ನೀನು ಹೋಗಿ ಹೇಳ್ತೀನಿ, ಹೋಗಿ ನಾನು ಬರ್ತೀನಿ. ನೋಡೋಣ ಇದು. ಇಲ್ಲೇನೋ ಮಾಡ್ತಿದ್ದೀರಾ? ಹಾಂ, ಇವತ್ತು ನಾನು ಸುಮ್ಮನೆ ಬಂದೆ. ಟಾಮ್ ಇತ್ತು, ಹೋಗೋಣ ಒಂದು ಬ್ಲಾಸ್ಟ್ ಮಾಡ್ಕೊಂಡ್ಬರೋಣ. ಟಾಮ್ ಇವತ್ತೇನಿಲ್ಲಪ್ಪ, ಟಾಮ್ ಅಲ್ಲೇ ಆರಾಮಾಗಿರ್ಲಿ ಬಿಡು, ಇವಾಗ ಪರವಾಗಿಲ್ಲ. ಹೋಯ್ತಾ ನೋಡ್ಕೊಂಡು ನೀನು ಏನ್ ಮಾಡ್ದ? ಓಯ್ ಏನೋ ಇದು, ಅಲ್ಲಿ ನೋಡಲ್ಲ. ಸೊ ಬಕ್ರಾದ. ಸೊ ನೆಕ್ಸ್ಟ್ ಇವಾಗ ಲೋಕಿಗೆ ಮಾಡೋಣ. ಅವ್ನು ಕೆಳಗಡೆ ಹೋಗಿದ್ದಾನಂತೆ. ಅವ್ರ ಅಮ್ಮ ಏನೋ ಕರೆದಿದ್ದಾರೆ ಅಂತ. ಇವಾಗ ಬರ್ತೇನೆ, ಅವ್ನು ಮಾಡೋಣ. ಹಲೋ, ಹೆಂಗಿತ್ತ ಪ್ರ್ಯಾಂಕು? ನಿಜ ಸೀರಿಯಸ್ ಆಗಿ ಅವ್ನು ಬೇರೆ ಮುಟ್ಕೊಂಡು ನೋಡ್ತು, ಇವು ಕೂರ್ಲು ಹೊಂಟೋಯ್ತಾ ಅಂತ. ಹೆಂಗಿತ್ತು ಮಾಡಿದ ಪ್ರ್ಯಾಂಕ್ ಇವನಿಗೆ? ಇವಾಗ ಕೇಳಿಸ್ತು. ಲೋಕೇಶ್ ಇವಾಗ ಅವ್ರು ಬರ್ತಾ ಇದ್ದಾನೆ, ಅವ್ನು ನೋಡಿದೆ. ಇವಾಗ ಬಂದ ತಕ್ಷಣ ಅವ್ನು ಕರ್ಕೊಂಡೋಗಿ ಆ ಕಡೆ ನಾನು ಮಾಡ್ತೀನಿ. ಪ್ರಜ್ವಲ್ ಹತ್ರ ಫೋನ್ ಕೊಡ್ತೀನಿ ವಿಡಿಯೋ ಮಾಡೋಕ್ಕೆ. ಅವನು ಹಂಗೆ ಮಾಡೋಣ, ಅವ್ನ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಅವ್ರು ಬರ್ತಾ ಇದ್ದಾರೆ. ಪ್ರಜ್ವಲ್ ಅಲ್ಲಿ ಬಚ್ಚಿಕೊಂಡು ವಿಡಿಯೋ ತೆಗಿತಿದ್ದಾನೆ. ಎಲ್ಲೋಗಿದ್ದೋ ಇಷ್ಟೊತ್ತು? ಮೈ ಬಾಸ್ ಇಸ್ ಬ್ಯಾಕ್. ಮೈ ಬಾಸ್ ಇಸ್ ಬ್ಯಾಕ್. You handsome. You are so handsome.
ರಿಯಲಿ ಸಮಾಚಾರ ಬಾ ಅಂತ ಬರಲ್ಲ ಅಂತ ಈ ನಡುವೆ ಸ್ವಲ್ಪ ಬಿಸಿ ಇದ್ದೆ. ಏನ್ ಬಿಸಿ ನೋಡ ಬಿಸಿ ಅಂತೆ ಬಿಸಿಯಪ್ಪ. ಹಾ ಏನು ವಿಡಿಯೋ ತೆಗಿತಾನೆ ತೆಗಿಬಾರ್ದ ಏನಕ್ಕೆ? ಶಿಟ್ಟಲು ಜಾನೇ ಮಾಡ್ಬಿಟ್ನಲ್ಲೋ ಏನೋ ತೆಗಿಯಕ್ ಹೋದಿಲ್ಲ. ಶೇಟ್ ಏನೋ ಮಾಡಕ್ ಹೋದಿಲ್ಲ. ಶಿಟ್ ಗೈಸ್ ತಗೋಳಪ್ಪ ಲೋಕಿ ಏನಾನ ಮಾಡ್ದಲ್ಲ. ಆಯ್ತು ಬಿಡ ಆಯ್ತು ಬೇಜಾರ್ ಮಾಡ್ಲೋ. ನಾವ್ ಏನ್ ಮಾಡೋಣ ಅಂತ ಇದ್ವಿ ಗೊತ್ತಾ, ಪುನೀತ್ಗೂ ಪ್ರ್ಯಾಂಕ್ ಮಾಡಿದ್ವಿ ಆಕ್ಚುಲಿ ಹೇಳ್ಬೇಕಂದ್ರೆ. ಸುಮ್ನೆ ಈಗ ನೋಡಿ ಇಲ್ಲಿ ಸೌಂಡ್ ಇಟ್ಕೊಂಡಿದ್ದೀನಿ ನೋಡು, ನೋಡಿಲಿ ಈ ಸೌಂಡ್ ಇಟ್ಕೊಂಡು ಈಗ ಬಟ್ಟೆ ನಾ ಮಾಡ್ಬಿಟ್ಟೆ ಕೊಡೋ ನಾನು. ಗೈಸ್ ಪ್ರ್ಯಾಂಕ್ ಗಾನ್ ರಾಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ. ಶಿಟ್ ಏನೋ ಮಾಡಿ ಗೈಸ್ ನಿಜವಾಗ್ಲೂ ನಾನು ಮಾಡಬೇಕು ಅಂತ ಮಾಡಕ್ಕೆ ಹೋಗ್ಲಿಲ್ಲ. ಜಸ್ಟ್ ಪ್ರ್ಯಾಂಕ್ ಮಾಡೋದು ಇವ್ನಿಗೆ ಹೆಂಗೆ ಮಾಡಿದೆ ಆ ಥರನೇ ಮಾಡಕ್ಕೆ ಹೋದೆ. ಬೈ ಮಿಸ್ ಆಗಿ ನೋಡಿ ಇಲ್ಲಿ ಎಷ್ಟು ಸ್ಮೂತ್ ಆಗಿದೆ ಬಟನ್ ಆ್ಯಕ್ಚುಲಿ ನೋಡಿ. ಒಂದು ಸೆಕೆಂಡ್ ತೋರಿಸು. ಏನೋ ಮಾಡ್ದಿಲ್ಲ. ಸಾರಿ ಓಕೆನಾ. ನನ್ನ ಕಡೆಯಿಂದ ಎಲ್ಲರೂ ಸಾರಿ ಕೇಳ್ರು ಒಂದ್ಸತಿ. ಸಾರಿ ಹೇಳ್ಬೇಡ ನೀನು. ಸಾರಿನಾ ಇವಾಗ ಇಟ್ಕೋ, ನಾನೇ ಕ್ಲೀನಾಗಿ ತೆಗ್ದುಬಿಡ್ತೀನಿ ಇಟ್ಕೊಂಡು. ಏನೋ ಮಾಡ್ದಿಲ್ಲ ಬಿಡಪ್ಪ, ಸಾರಿ ಅಂದೆ ತಾನೆ. ಬೈತಾರಲ್ಲ ಮನೇಲಿ. ಬಿಯರ್ಡ್ ಕಟ್ ಮಾಡಿದ್ರೆ ಮನೇಲಿ ಬೈತಾರ? ಪುಣ್ಯ ನಿನ್ ಪುಣ್ಯ ಅನ್ಕೋ. ಬರೀ ಬಿಯರ್ಡ್ ಕಟ್ ಮಾಡಿದ್ದೀನಿ, ಐಬ್ರೋ ಎಲ್ಲ ಕಟ್ ಮಾಡಿಲ್ವಲ್ಲ. ಇವಾಗ ಏನ್ ಮಾಡೋದಂದ್ರೆ ಕ್ಲೀನಾಗಿ ನಾನೇ ತೆಗಿತೀನಿ ಓಕೆನಾ? ಆಯ್ತು. ನೋಡಿ ಗೈಸ್, ಯೂಟ್ಯೂಬಲ್ಲಿ ಕಂಟೆಂಟ್ ಸಿಗ್ಬೇಕಂದ್ರೆ ಇಂಥವ್ರನ್ನ ಇಟ್ಕೊಳ್ಳಿ. ನಿಂದ್ಕೋ ಆಯ್ತು. ಬೇಡ ಎಲ್ಲ ಶರ್ಟ್ ಮೇಲೆ ಬರ್ತಾನೆ ನೋಡಿ ಬಂದ ನೋಡಿ ತಮ್ಮ ಕೆಲಸ ಮಾಡೋರಲ್ಲ ನಕ್ಕವ್ರು ಗೈಸ್. ನಗೆ ಎಷ್ಟು ನಿಮ್ಗೊಂದು ಇಕ್ತೀವಿ ಏನಾದ್ರು ಗೈಸ್ ಅಲ್ಲಿ ಕೆಲಸ ಮಾಡೋರಲ್ಲ ನಕ್ಕವ್ರೆ. ಅಲ್ಲಿ ತೋರ್ಸು ಅನ್ಸುತ್ತೆ. ಎತ್ತು ಮೇಯ್ತು. ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲ ಪ್ರೀತಮ್. ನನಗೆ ಆಗ್ಬೇಕಿತ್ತು ಈ ಥರ. ಪ್ರೀತಮ್ ಅವ್ರು ಆಗಿದ್ರೆ ಅವ್ನಿಗಿರ್ಬೇಕಲ್ಲ. ಅವನಿಗಿಲ್ವಲ್ಲ. ನೋಡಿ ಗೈಸ್, ನಿಜವಾಗ್ಲೂ ಹೇಳಿ, ಇವಾಗ ಚೆನ್ನಾಗಿ ಕಾಣ್ತಿದ್ದಾನ ಮುಂಚೆ ಚೆನ್ನಾಗಿ ಕಾಣ್ತಿದ್ದ ಅಂತ? ಏನೋ ಮಾಡೋಕ್ಕೋಗಿ ನಿಜ ಸೂಪರಾಗಿ ಕಾಣ್ತಿದ್ದೆ ಅಂತಾನೆ ಇವಾಗ. ಏನೋ ಮಾಡೋಕ್ಕೋಗಿ ಏನೋ ಆಯ್ತು ಈ ಬ್ಲಾಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೋಡಿ ಇವಾಗ ಒಂದ್ಸತಿ ಮಕ್ಕ ಕರೆಕ್ಟಾಗಿ ತೋರಿಸ್ಬಿಡಿ. ನೋಡಿ ಅದು ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಇರೋ ಥರ ನೋಡಿ ಗೈಸ್, ಕಮೆಂಟ್ ಮಾಡಿ ಚೆನ್ನಾಗಿ ಕಾಣ್ತಿದ್ರು ಚೆನ್ನಾಗಿ ಕಾಣ್ತಿಲ್ವೋ ಅಂತ. ಪಾಪ ಅವ್ನ ಕಷ್ಟ ಅವ್ನಿಗೆ, ಅದೇ ನನಗೆ ಹೋಲಿಸ್ಬಿಟ್ಟಿದ್ರು ನಾನು ಹೆಂಗೆ ಕಾಣ್ತಿದ್ನೋ. ಕಮೆಂಟ್ ಮಾಡಿ ಗೈಸ್, ನಾನು ತೆಗೆದ್ರೆ ಹೆಂಗೆ ಕಾಣಿಸ್ತೀನಿ? ಚೆನ್ನಾಗಿ ಕಾಣಲ್ಲ ಅಲ್ಲ ಇವನು. ಎಲ್ಲ ಆಲ್ ಇನ್ ಒನ್ ಇವನು. ಆವಾಗಲೇ ಕಲ್ಲಂಗಡಿ ಅಂತಾರ ಇದೆ, ಇವಾಗ ಕಲರ್ ಭಾರಿ ಬಂದಿದೆ ಇವಾಗ. ಹ್ಞೂ ಗೈಸ್ ಫುಲ್ಲು. ಏನಂತ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆ? ಹಾಂ ನಮ್ಮ ಬೈಕೊಂಡಿದ್ದೆ ನಿಜ ಹೇಳಿ. ಹಾಂ ಬೈಕೊಂಡಿಲ್ವಾ? ಮೀಸನ್ನು ಹಂಗೆ ತೆಗೆದ್ಬಿಡ್ಬೋದಿತ್ತು. ಸೊ ಈ ಬ್ಲಾಗು ನೀವು ನೋಡಿರ್ತೀರಾ. ಸೊ ಈ ಚಿಕ್ಕ ಪ್ರ್ಯಾಂಕ್ ಮಾಡೋಣ ಅಂತ ಮಾಡಿದ್ವಿ. ಒಂದು ನಿಮಿಷ ರೀ ಹನುಮಂತಪ್ಪರ, ಒಂದು ನಿಮಿಷ. ಈ ಬ್ಲಾಗ್ ನೀವು ನೋಡಿರ್ತೀರಾ. ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ. ಸೊ ಸಿ ಯು ಗೈಸ್, ಬಾಯ್ ಬಾಯ್.